ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದೀನಿ. ಏತಕ್ಕಪ್ಪ ಅಂದರೆ ಅಕ್ಕ ಬರ್ತಾವ್ರೆ, ಅಕ್ಕನಿಗೋಸ್ಕರ ಕಾಯ್ತಾ ಇದ್ದೀನಿ. ಅಂದರೆ ಅಕ್ಕ ನಾನು ಇಬ್ಬರು ಸೇರಿ ಇವತ್ತು ಇಬ್ಬರು ಒಟ್ಟಿಗೆ ಇವತ್ತು ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಹಂಗಾಗಿ ನಾನು ತುಂಬ ದಿವಸ ಆಗಿತ್ತು ಹೋಗಿರಲಿಲ್ಲ. ಹಂಗಾಗಿ ಕಾಯ್ತಾ ಇದ್ದೀನಿ ಅಕ್ಕನ್ನ. ನಾನು 11:15ಗೆ ಇಲ್ಲಿ ಬಂದೆ. ಅಕ್ಕ 9 ಗಂಟೆಗೆ ಬಾರಮ್ಮ ಅಂತೇಳಿ 9 ಗಂಟೆ ಅಷ್ಟೊತ್ತಿಗೆ ಹೋಗೋಣ ಅಂತ ಹೇಳಿದರು. ಅವ್ರದ್ದು ಯಾಕೋ ಸ್ವಲ್ಪ ಲೇಟ್ ಆಯಿತು. ಅಂದರೆ ಅವ್ರ ಕಡೆ ಬಸ್ಗಳು ಬೇಗ ಸಿಗಲ್ಲ, ಹಂಗಾಗಿ ಲೇಟ್ ಆಯಿತು. ಇನ್ನೇನು ಬರ್ತಾರೇನೋ ಈಗಲೆಲ್ಲ ಫೋನ್ ಮಾಡ್ತಾನೇ ಇದ್ದೀನಿ, ಆದರೂ ಕಾಯ್ತಾ ಇದ್ದೀನಿ. ನಮ್ಮ ಹೆಣ್ಮಕ್ಳು ಗೌರ್ಮೆಂಟ್ ಬಸ್ಗೆ ಎಲ್ಲ ಕಾಯ್ತಾವ್ರು. ಪಾಪ ಎಲ್ಲೆಲ್ಲಿಗೆ ಹೋಗ್ಬೇಕೋ ಏನೋ. ಎಲ್ಲೋದ್ರೂ ಜನಗಳು ಮಾತ್ರ ಬಸ್ಸಲ್ಲಿ ಕಮ್ಮಿನೇ ಇರಲ್ಲ. ಸೀಟ್ಗಳು ಬಸ್ ಖಾಲಿನೇ ಇರುತ್ತೆ, ಸೀಟ್ ಮಾತ್ರ ಖಾಲಿ ಇರಲ್ಲ. ನಿಂತ್ಕೊಂಡು ದೂರ ಹೋಗೋಕ್ಕಾಗಲ್ಲ ಪಾಪ. ಹಂಗಾಗಿ ಎಲ್ಲ ನಿಂತಿದ್ರು, ಬಸ್ಸು ರಶ್ ಆಗಿಬಿಟ್ಟಿದ್ವು. ನಾನು ಬಸ್ಗಳ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತಿದ್ದೆ. ಹಂಗಾಗಿ ಅಕ್ಕ ಇನ್ನೇನು ಬರ್ತಾರೆ. ನಾನು ಅಕ್ಕನಿಗೆ ಕಾಯ್ತಾ ಇದ್ದೀನಿ. ಅಕ್ಕ ಬಂದುಬಿಟ್ಟು ನಾವು ಅಲ್ಲಿಂದ ತುಮಕೂರಿಂದ ಕುಣಿಗಲ್ ಬಸ್ ಹತ್ತಿದ್ವಿ. ಯಾಕಪ್ಪ ಅಂದರೆ ತುಮಕೂರಿಂದ ಡೈರೆಕ್ಟು ಯಡಿಯೂರಿಗೆ ಬಸ್ ಸಿಗಲ್ಲ. ಹಂಗಾಗಿ ಕುಣಿಗಲ್ಗೆ ಹೋದರೆ ಕುಣಿಗಲ್ಲಿಂದ ಬಸ್ ಸಿಗ್ತವೆ ಅಂತ ಹೇಳಿದ್ರು. ಅದಕ್ಕೆ ಕುಣಿಗಲ್ ಬಸ್ಸಲ್ಲಿ ಕುಣಿಗಲ್ಗೆ ಬಂದ್ವಿ ತುಮಕೂರಿಂದ. ಕುಣಿಗಲ್ ಬಂದರೆ ಇಲ್ಲಿ ಯಡಿಯೂರು ಬಸ್ ನಿಂತಿತ್ತು, ಇದಕ್ಕೆ ಹತ್ಕೊಂಡ್ವಿ. ಅವರು ಡ್ರೈವರಣ್ಣ ಕಂಡಕ್ಟ್ರಣ್ಣ ನಾವು ಊಟಕ್ಕೆ ಹೋಗ್ಬೇಕವ, 10 ನಿಮಿಷ ಕಾಯಿರಿ ಅಂದರು. ಸರಿ ಆಯ್ತಣ್ಣ, ನೀವು ಊಟ ಮಾಡ್ಕೊಂಡು ಬನ್ನಿ, ನಾವು ಕಾಯ್ತೀವಿ ಅಂದ್ವಿ. ಯಾಕಪ್ಪ ಅಂದರೆ ಅವ್ರ ಪಾಪ 2 ಗಂಟೆ ಆಗೋಗ್ಬಿಟ್ಟಿತ್ತು ನಾವು ಬಸ್ಸಲ್ಲಿ ಕೂತಾಗ. ಅವ್ರ ಪಾಪ ಊಟ ಮಾಡೋದು ಬೇಡವಾ, ಹಂಗಾಗಿ ಅವ್ರು ಊಟ ಮುಗಿಸ್ಕೊಂಬರ್ಲಿ ಅಂತ ನಾವು ಕೂತಿದ್ವಿ. ಅಕ್ಕ ಹಂಗೂ ಏನನ್ನ ತಿಂತೀಯೇನಮ್ಮ ಅಂದರು. ಅಕ್ಕ ಉಪವಾಸ ಇದ್ದರು ಇವತ್ತು. ಹಂಗಾಗಿ ಅವರೇನೋ ನಾಗರು ಮಾಡಿದ್ರಂತೆ. ಹಂಗಾಗಿ ನಮ್ಮ ಅಕ್ಕ ಉಪವಾಸ ಇದ್ದು ಯಾವುದಾರ ಒಂದು ಶಿವನ ದೇವಸ್ಥಾನಕ್ಕೆ ಹೋಗಿ ಇದು ಉಪವಾಸ ಬಿಡಬೇಕಮ್ಮ ಅಂತ ಹೇಳಿತ್ತು. ಹಂಗಾಗಿ ಅದೇನೂ ತಿಂತಿರಲಿಲ್ಲ, ನೀರು ಸಹ ಕುಡ್ದಿರಲಿಲ್ಲ ಅದು. ಹಂಗಾಗಿ ನಾನೇ ಹೋಗಿ ಏನನ್ನ ತಿನ್ನಮ್ಮ ಅಂತು. ನಾನು ಅದು ಉಪವಾಸ ಇತ್ತಲ್ವ, ನಾನೇನು ಉಪವಾಸ ಇರಲಿಲ್ಲ, ನನಗೆ ತಿನ್ನಮ್ಮ ಅಂತ ಹೇಳ್ತಿತ್ತು. ನಾನು ಮನೆಯಿಂದಲೂ ಉಪವಾಸನೇ ಹೋಗಿದ್ದೆ, ಏನೂ ತಿಂದಿರಲಿಲ್ಲ. ಅದಲ್ಲಿ ನನಗೆ ಏನಾದ್ರು ತಿನ್ನು ಅಂತಿತ್ತು. ಅಲ್ಲಿ ಸೌತೆಕಾಯಿನವರೆಲ್ಲ ಓಡಾಡ್ತಾಯಿದ್ರು, ಅವ್ರ ಹತ್ರಕ್ಕೆ ಬರಲಿಲ್ಲ. ಆಮೇಲೆ ಬೇಕ್ರಿಗೆ ಬಂದೆ, 2 ಆಲೂಗಡ್ಡೆ ಚಿಪ್ಸ್ ತಗೊಂಡೆ. ಆಮೇಲೆ ಬಂದೆ, ಒಂದು 10 ರೂಪಾಯಿ ನೀರು ತಗೊಂಡು ಬಂದೆ. ಆಮೇಲೆ ಅಕ್ಕ ಸೌತೆಕಾಯಿನವ್ರು ಬಂದರು, ನಾನೇ ಕರೆದೆ, ಬನ್ನಿ ಇಲ್ಲಿ ಅಂದೆ. ಬಂದರು, 20 ರೂಪಾಯಿ ಕೊಟ್ಟು 2 ಸೌತೆಕಾಯಿ ತಗೊಂಡೆ. ತಿಂತಾಯಿದ್ದೀನಿ. ನಮ್ಮ ಅಕ್ಕ ತಿಂತಾಯಿಲ್ಲ, ನಾನೇ ತಿಂತಾಯಿದ್ದೀನಿ. ಅಕ್ಕನ ಎದುರಿಗೆ ಕುಂಡ್ರಿಸ್ಕೊಂಡು ನಾನು ತಿಂತಾಯಿದ್ದೀನಲ್ಲ ಅಂತ ಬೇಜಾರಾಗ್ತೈತೆ. ಯಾಕಪ್ಪ ಅಂದರೆ ಪಾಪ ಇವಾಗ ಒಬ್ರು ತಿನ್ನೋದು ಒಬ್ರು ಮುಖ ನೋಡೋದು ಅಂತ ಅಂದೆ. ನೀನು ತಿನ್ನಮ್ಮ, ನಾನು ತಿನ್ನಲ್ಲ ಅಂದರು. ಅದು ಏನಾದ್ರು ಉಪವಾಸ ಇತ್ತು ಅಂದರೆ ಅದು ನೀರು ಸಹ ಕುಡ್ದಿಲ್ಲ ಇವತ್ತು. ನೀರು ತಂದು ಕೊಟ್ಟೆ, ನೀರು ಕುಡಿಲಿಲ್ಲ. ಅಷ್ಟು ಕಠಿಣವಾದಂಥ ಉಪವಾಸ ನಮ್ಮ ಅಕ್ಕ ಇರೋದು. ಹಂಗಾಗಿ ನನಗೆ ಅಂಥ ಉಪವಾಸ ಎಲ್ಲ ಇರೋಕ್ಕಾಗಲ್ಲ, ನಾನು ಇಷ್ಟೇ. ಹಂಗಾಗಿ ತಪ್ಪು ತಿಳ್ಕೊಬೇಡಿ. ನಾನು ತಿಂತಾಯಿದ್ದೆ, ಉಪ್ಪು ಖಾರ ಹಾಕಿ ಕೊಟ್ಟಿದ್ರು. ಸೌತೆಕಾಯಿ ತುಂಬ ಚೆನ್ನಾಗಿತ್ತು, ತಿಂತಾಯಿದ್ದೆ. ಕುಣಿಗಲ್ ಬಸ್ಸಲ್ಲಿ ಕೂತಿದ್ವಿ, ಯಡಿಯೂರು ಬಸ್ಸಲ್ಲಿ ಕೂತಿದ್ವಿ. ಡ್ರೈವರ್ ಅಣ್ಣ ಇನ್ನೂ ಬಂದಿರಲಿಲ್ಲ, ಹಂಗಾಗಿ ಕಾಯ್ತಾ ಇದ್ವಿ. ತಿನ್ಕೊಂಡೇ ಕೂತಿದ್ದೆ. ನಮ್ಮಿಂದ ಇಬ್ಬರು, ಒಂದು ಅಜ್ಜಿ ಮತ್ತು ಅವ್ರ ಮಗಳಿಬ್ಬರು ಹತ್ತಿದ್ರು. ನಮ್ಮ ಹಿಂದ್ಗಡೆ ಬಸ್ಸಲ್ಲೇ ಕೂತಿದ್ರು. ಅಜ್ಜಿನ ನಾನು ಯಾವ ಊರವ ಏನು, ಅವರು ಯಡಿಯೂರಿಗೆ ಹೋಗ್ತಿದ್ದೀವಿ ಅಂದರು. ಅವರು ನಾವು ಅಲ್ಲಿಗೆ ಬರ್ತಾಯಿದ್ದೀವಿ ಅಂದರು. ಆಮೇಲೆ ಯಾವ ಊರು ಅಂತ ಕೇಳಿದೆ, ತುರುವೇಕೆರೆ ಅಂತ ಹೇಳಿದ್ರು. ಹಾಗೆ ಮಾತಾಡ್ತಾ ಹೋಗ್ತಾಯಿದ್ವಿ ಅಜ್ಜಿ ನಾನು ಇಬ್ಬರೂ. ಅಜ್ಜಿ ಏನೇನೋ ಹೇಳ್ತಾಯಿದ್ರು, ಹಂಗೆ ವೀಡಿಯೋ ಮಾಡ್ಕೊತಿದ್ದೆ. ಇವರು ಗೌಡ್ಗೆರೆಗೆ ಹೋಗ್ಬಿಟ್ಟು ಬಂದು ಈಗ ಯಡಿಯೂರಿಗೆ ಬರ್ತಾ ಇರೋದಂತೆ ನೋಡಿ. ತುರುವೇಕೆರೆಯಿಂದ ಗೌಡ್ಗೆರೆಗೆ ಹೋಗ್ಯವ್ರೆ, ಗೌಡ್ಗೆರೆಯಿಂದ ಯಡಿಯೂರಿಗೆ ಬರ್ತಾವ್ರೆ. ಅಂದರೆ ಮಧ್ಯದಲ್ಲಿ ಆಲಪ್ಪನ ಗುಡ್ಡ ಅಂತ ಐತಂತೆ, ಅದು ಅವ್ರ ಮನೆ ದೇವರಂತೆ. ಹಂಗಾಗಿ ಹಂಗೆ ಅದನ್ನು ಅಲ್ಲಿಗೆ ಹೋಗೋಕ್ಕಾಗಲ್ಲ ಕಣವ, ಟೈಮ್ ಆಗಿಬಿಡ್ತೈತೆ. ಅದಕ್ಕೆ ಇವಾಗ ಸೀದಾ ಯಡಿಯೂರಿಗೆ ಹಂಗೆ ಹೋಗ್ತೀವಿ ತುರುವೇಕೆರೆಗೆ ಅಂತ ಹೇಳ್ತಾಯಿದ್ರು. ಅಜ್ಜಿ ಮಾತಾಡಿಸ್ತಾಯಿದ್ರು. ಅಜ್ಜಿ ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು. ಆಮೇಲೆ ಹಂಗೆ ವೀಡಿಯೋ ಮಾಡ್ತಾಯಿದ್ದೆ ಅಜ್ಜಿದು. ಅಜ್ಜಿ ಒಂದು ಹಾಡು ಹೇಳೋಕ್ಕೆ ಬಂದರು, ಅದು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ದಯವಿಟ್ಟು ಅಜ್ಜಿ ಚೆನ್ನಾಗಿ ಶೋಭಾನ ಎಲ್ಲ ಹೇಳ್ತೀನಿ ಅಂತಿದ್ರು. ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಬಸ್ಸಲ್ಲಿ ವಾಯ್ಸ್ ಎಲ್ಲ ಸರಿ ಕೇಳಿಸಲ್ಲ ಅಂದ್ಬಿಟ್ಟು. ಅದಕ್ಕೆ ಅಜ್ಜಿದು ವಾಯ್ಸು ನಾನು ಇದ್ರಾಗ ಹಾಕಿಲ್ಲ, ನಾನೇ ವಾಯ್ಸ್ ಕೊಡ್ತಾಯಿದ್ದೀನಿ. ಆಮೇಲೆ ಅಲ್ಲಿರೋರೆಲ್ಲ ಆಮೇಲೆ ಅಜ್ಜಿನ ಆಡ್ಕೊತಾಯಿದ್ರು. ಅವರು ವೀಡಿಯೋ ಮಾಡ್ತಾವ್ರೆ, ಎಲ್ಲ ಟಿ ವಿಗೆ ಹಾಕ್ಬಿಡ್ತಾರೆ ನಿನ್ನನ್ನು ಅಂತ. ಅಜ್ಜಿ ಹಾಕ್ಕೊಂಡ್ಲಿ ಬಿಡ್ರಿ ಅಂತಿದ್ರು. ಇಲ್ಲವ, ನಾನು ಟಿ ವಿಗೆ ಅವೆಲ್ಲ ಹಾಕಲ್ಲ ಅಂತ ಹೇಳ್ತಾಯಿದ್ದೆ. ಹಿಂಗೆ ಮಾತಾಡ್ತಾ ಹೋಗ್ತಾಯಿದ್ವಿ ಅಜ್ಜಿ ನಾನು. ಅಜ್ಜಿ ಹಳೇದನ್ನೆಲ್ಲ ಏನೇನೋ ಎಲ್ಲ ಹೇಳ್ತಾಯಿದ್ರು, ಕೇಳ್ತಾ ಹೋಗ್ತಿದ್ವಿ. ಅಜ್ಜಿಗೆ ವಯಸ್ಸು ಬಂದು 85 ವರ್ಷ ಅಂತೆ ನೋಡಿ, ಎಷ್ಟು ಸ್ಟ್ರಾಂಗಾಗಿ ಅವ್ರ ಅಜ್ಜಿ. ಇನ್ನು ಆಮೇಲೆ ಕೂಲಿಗೂ ಹೋಗ್ತಾರಂತೆ ಅಜ್ಜಿ.
ಮನೇಲಿ ತಾತನೂ ನೋಡ್ಕೊತಾರಂತೆ. ತಾತ ಸ್ವಲ್ಪ ವಯಸ್ಸಾಗ್ಬಿಟ್ಟೈತಂತೆ. ತಾತನೂ ನೋಡ್ಕೊಂಡು ಅಜ್ಜಿ ಕೂಲಿಗೆ ಹೋಗ್ತಾರೆ. ಪಕ್ಕದಾಗಿರೋದು ಅವ್ರ ಮಗಳು. 3 ಗಂಡು ಮಕ್ಕಳು, ಒಬ್ಬರು ಮಗಳಂತೆ. ಮಗಳೂ ಬಂದಿತ್ತು ಅಜ್ಜಿನ ಕರ್ಕೊಂಡು. ತಾಯಿ ಮಗಳಿಬ್ರು ಬಂದು ದೇವ್ರ ದರ್ಶನಗಳೆಲ್ಲ ಮಾಡ್ಕೊಂಡು ಹೋಗ್ತಿರ್ತೀವಿ ಅಂದು ಅಜ್ಜಿ ಹೇಳ್ತಾಯಿದ್ರು. ನಾವು ಮೈಸೂರಲ್ಲಿ ಹೋದಾಗ ಏರೋಪ್ಲೇನಾಗೆಲ್ಲ ಹೋಗಿ ಬಂದಿದ್ದೀನಿ ಅಂತ. ನಿಜವಾಗ್ಲೂ ನಾವೇ ಹೋಗಿಲ್ಲ ಏರೋಪ್ಲೇನಲ್ಲಿ. ನೋಡಿ ಅಜ್ಜಿ ಹೋಗಿ ಬಂದವ್ರೆ ಏರೋಪ್ಲೇನಲ್ಲಿ. 85 ವರ್ಷ ಅಂದರೆ ನಿಜವಾಗ್ಲೂ ನಾವು ಆ ವಯಸ್ಸಿನವರೆಗೂ ಇರೋಲ್ಲ. ಇವಾಗ ನಮಗೆ 30 ವರ್ಷ 40 ವರ್ಷಕ್ಕೆಲ್ಲ ಕೈ ನೋವು ಕಾಲು ನೋವು ಅಂತಿರ್ತೀವಿ. ನಿಜವಾಗ್ಲೂ ಅಜ್ಜಿ ಮುಖದಲ್ಲಿ ನಮ್ಮ ಅಕ್ಕ ಹೇಳ್ತಾಯಿದ್ರು, ಅಜ್ಜಿ ಮುಖದಲ್ಲಿ ಏನು ಲಕ್ಷಣ ಐತೆ ನೋಡು ಅಂತ. ನಿಜವಾಗ್ಲೂ ಏನು ಸ್ಟ್ರಾಂಗಾಗಿ ಮಾತಾಡ್ತಿದ್ರು ಅಂದರೆ ಎಲೆಡ್ಕೆ ಬಾಯಿ ತುಂಬ ಇತ್ತು. ನಾನು ಹಂಗೂ ಎಲೆಡ್ಕೆ ಬಿಡಲ್ವ ಅಂದೆ. ಅದು ಬಿಡಲ್ಲವ ಅಂತಿದ್ರು. ಹಿಂಗೆ ಮಾತಾಡ್ತಾ ಬಂದ್ವಿ. ಯಡಿಯೂರು ಸಿದ್ಧಲಿಂಗೇಶ್ವರ ಕ್ಷೇತ್ರಕ್ಕೆ ಬಂದ್ವಿ. ಅಲ್ಲಿಂದ ಬಂದು ಆಟೋದಲ್ಲಿ ಇಳಿದು ಪೂಜಾ ಸಾಮಾನು ತಗೋಬೇಕಾಗಿತ್ತು. ಇಲ್ಲಿಗೆ ಬಂದ್ವಿ. ಪೂಜೆ ಸಾಮಾನು ತಗೊಳ್ಳೋಣ ಅಂತ. ದೇವಸ್ಥಾನದ ಹತ್ರ ಕಾಯಿ ಸಿಗಲಿಲ್ಲ. ಅದಕ್ಕೆ ಇಲ್ಲಿ ದೇವಸ್ಥಾನ ಬಿಟ್ಟು ಒಂದು ಸ್ವಲ್ಪ ಹಿಂದಕ್ಕೆ ಬಂದು ಇಲ್ಲೇ ಪೂಜೆ ಸಾಮಾನು ತಗೊಳ್ಳೋಣ ಅಂತ ಅಜ್ಜಿ ನಾವು ಎಲ್ಲ ಜೊತೆಯಲ್ಲೇ ಬಂದ್ವಿ. ಅಜ್ಜಿ ನಮ್ಮ ಜೊತೆಯಲ್ಲೇ ಬಂದರು ಪಾಪ. ಬಂದು ಹಂಗೆ ಅಲ್ಲೆಲ್ಲ ವೀಡಿಯೋ ಮಾಡ್ಕೊತಾ ಇದ್ದೆ. ಆ ಅಜ್ಜಿನೂ ಹೇಳ್ತಾಯಿದ್ರು, ವೀಡಿಯೋ ಮಾಡ್ತಾವ್ರೆ ಅಂದರೆ ಮಾಡ್ಕೊಳ್ಳಿ ಬಿಡು ವೀಡಿಯೋನ ಅಂತ ಹೇಳ್ತಾಯಿದ್ರು ಅಜ್ಜಿ. ಎಲ್ಲ ತಮಾಷೆ ಮಾಡ್ತಾಯಿದ್ರು ಅವರೆಲ್ಲ, ಕಂಡಕ್ಟ್ರನ್ನ ಅವರೆಲ್ಲ. ಅದಕ್ಕೋಸ್ಕರ ಹೇಳಿದೆ ಅಷ್ಟೇ, ನಾನು ಇನ್ನೇನಿಲ್ಲ, ತಪ್ಪು ತಿಳ್ಕೊಬೇಡಿ ಯಾರೂ. ಆಮೇಲೆ ಅಲ್ಲಿ ಅಕ್ಕ ಪೂಜೆ ಸಾಮಾನು ತಗೊತಾಯಿದ್ರು. ನಾನು ಹಂಗೆ ನೋಡ್ತಾ ಇದ್ದೆ, ಅಲ್ಲೆಲ್ಲ ವೀಡಿಯೋ ಮಾಡ್ತಾಯಿದ್ದೆ. ಬಂದ್ವಿ ಈ ಕಡೆ. ಇದು ನಾನು ಯಾವಾಗ ಬಂದಿದ್ದು ಅಂದರೆ ಇದು ಎಷ್ಟು ದಿವಸ ಆಯ್ತಪ್ಪ, ನಾನು ತುಂಬ ದಿವಸ ಅಂತ ಏನು ಹೇಳಿದೆ ಅಂದರೆ 8 ವರ್ಷ ಆಗಿತ್ತು. ನಾನು ಯಡಿಯೂರು ಸಿದ್ಧಲಿಂಗೇಶ್ವರ ಕ್ಷೇತ್ರಕ್ಕೆ ಬಂದು 8 ವರ್ಷ. 8 ವರ್ಷ ಏನಕ್ಕೆ ಅಂದರೆ ನಮ್ಮ ಅಕ್ಕನ ಮಗನ ಮದುವೆ ಇಲ್ಲೇ ಆಗಿದ್ದು. ನಮ್ಮ ಅಕ್ಕನ ಮಗಂದು ಮದುವೆ ಇಲ್ಲಿ ಮಾಡಿದ್ವಿ. ಆವಾಗ ನಾನು ಈ ಕ್ಷೇತ್ರಕ್ಕೆ ಬಂದಿದ್ದು. ಹಾಗಾಗಿ ಇವತ್ತು ಬಂದಿರೋದು ನಾನು. ಅವ್ರ ಮದುವೆಯಾಗಿ 8 ವರ್ಷ, ನಾನು ಇಲ್ಲಿಗೆ ಬಂದು 8 ವರ್ಷ. ಅವತ್ತು ನಾನು ಇಲ್ಲಿಗೆ ಬಂದಿರೋದು, ಇವತ್ತೇ ಬಂದಿರೋದು. ಅದು ಅಕ್ಕನ ಜೊತೇಲಿ ಬಂದಿದ್ದೀನಿ. ಅವತ್ತು ನಮ್ಮ ಫ್ಯಾಮಿಲಿ ಫುಲ್ಲು ಎಲ್ಲ ಮದುವೆ ಜನನೇ ಬಂದಿದ್ವಿ. ಇಲ್ಲಿ ಇವತ್ತು ಅಕ್ಕನ ಜೊತೆ ಬಂದಿದ್ದೀನಿ. ಹಂಗಾಗಿ ನಾನು ತುಂಬ ದಿವಸ ಆಯಿತು ಅಂತ ಹೇಳಿದ್ದು. 8 ವರ್ಷ ಆಗಿತ್ತು ನಾನು ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನ ನೋಡಿ ಒಂದೊಂದು ಟೈಮಲ್ಲಿ ನಾವು ಇಷ್ಟೇ ಹತ್ರದಲ್ಲಿರೋಂಥ ದೇವಸ್ಥಾನಗಳ್ನು ಟೈಮಲ್ಲಿ ನಾವು ನೋಡೋಕ್ಕಾಗಲ್ಲ. ಹಾಗಾಗಿ ಅದೊಂದು ಸಲ ಬಂದಿದ್ದೆ. ಬಟ್ ಒಂದು ಸಲ ನಾವು ಫ್ಯಾಮಿಲಿ ಒಂದು ಸಲ ಹೋಗಿದ್ವಿ. ಮತ್ತು ನಮ್ಮ ಅಣ್ಣನ ಜೊತೆ ಚಿಕ್ಕ ವಯಸ್ಸಲ್ಲಿ ಒಂದು ಸಲ ಈ ದೇವಸ್ಥಾನಕ್ಕೆ ನಾನು ಬಂದಿದ್ದೆ. ಚಿಕ್ಕ ವಯಸ್ಸು ಅಂದರೆ ತುಂಬ ಚಿಕ್ಕ ವಯಸ್ಸಿಗೆ. ಯಾವಾಗ ಅಣ್ಣ ಮತ್ತು ಅಣ್ಣನ ಫ್ರೆಂಡ್ ಒಬ್ಬರು ಇಬ್ಬರು ಸೇರಿ ನನ್ನನ್ನು ಕರ್ಕೊಂಡು ಬಂದಿದ್ರು ಇಲ್ಲಿಗೆ. ಅಣ್ಣ ನನ್ನ ಕೈ ಹಿಡ್ಕೊಂಡು ಇಲ್ಲೆಲ್ಲ ಬಂದು ನನಗೆ ತೋರಿಸ್ಕೊಂಡು. ಅವಾಗೆಲ್ಲ ಹಿಂಗಿರಲಿಲ್ಲ ದೇವಸ್ಥಾನ. ತುಂಬ ಈ ಥರ ಎಲ್ಲ ಏನು ಇದಿರಲಿಲ್ಲ. ಇವಾಗೆಲ್ಲ ತುಂಬ ಚೆನ್ನಾಗಿ ಲೈನಾಗಿ ಹೋಗೋ ಥರ ಎಲ್ಲ ಚೆನ್ನಾಗಿ ಮಾಡವ್ರು ಇವಾಗ. ಅವಾಗೆಲ್ಲ ಹಿಂಗಿರಲಿಲ್ಲ. ನಾವು ಚಿಕ್ಕ ಹುಡುಗರಲ್ಲೆಲ್ಲ ಈ ಥರ ಇರಲಿಲ್ಲ. ಅಂದರೆ ಗೋಪುರ ಎಲ್ಲ ಇತ್ತು, ಬಟ್ ಆದರೆ ಕಂಬಿ ಎಲ್ಲ ಏನೂ ಹಾಕಿರಲಿಲ್ಲ. ಅವಾಗ ಬಂದು ಇಲ್ಲೆಲ್ಲ ತೋರಿಸ್ಕೊಂಡು ಹೋಗಿದ್ರು. ಸುತ್ತಲೂ ಎಲ್ಲ ಗೋಪುರದಲ್ಲಿರೋಂಥ ವಿಗ್ರಹಗಳ್ನೆಲ್ಲ ನೋಡ್ತಾ ಕರ್ಕೊಂಡು ಹೋಗಿದ್ರು ನೋಡಿಸ್ಕೊಂಡು. ನಾನು ಹೋದ್ವಿ, ದರ್ಶನ ಮಾಡ್ಕೊಂಡ್ವಿ ಒಳಗಡೆ. ಅಲ್ಲಿ ಫೋಟೋ ತಗೋಬೋದಾ ಅಂದೆ. ಬೇಡ ತೆಗಿಬೇಡ್ರಿ ಫೋಟೋ ಅಂದರು. ಸರಿ ಆಯಿತು ಅಂತ ಈಚೆ ಬಂದುಬಿಟ್ಟು ವೀಡಿಯೋ ಮಾಡೋಂಗಿರಲಿಲ್ಲ. ಬಟ್ ನಾನು ಒಂದು ವೀಡಿಯೋ ಮಾಡಿದ್ದೀನಿ ಅಷ್ಟೇ. ಯಾರೂ ನೋಡಿಲ್ಲ ನಾನು ವೀಡಿಯೋ ಮಾಡೋದನ್ನ. ಇಲ್ಲೆಲ್ಲೂ ವೀಡಿಯೋ ಮಾಡೋಂಗಿಲ್ವಂತೆ ಒಳಗಡೆ. ಹಾಗಾಗಿ ಯಾರೋ ಫೋಟೋ ತೆಗಿತಾಯಿದ್ರು. ತೆಗಿಬೇಡಮ್ಮ ಫೋಟೋ ಅಂತ ಹೇಳ್ತಾಯಿದ್ರು ಅವರು. ನಾನು ಕಟ್ ಮಾಡಿಬಿಟ್ಟೆ ವೀಡಿಯೋನ. ಹಂಗಾಗಿ ಈಚೆ ಬಂದು ಇಲ್ಲೆಲ್ಲ ಗೋಪುರದ್ದೆಲ್ಲ ಹಂಗೆ ಒಂದು ವೀಡಿಯೋ ಮಾಡ್ಕೊಂಡೆ. 5-6ಕ್ಕೇನೋ ಯಡಿಯೂರು ಜಾತ್ರೆ ಅಂತೆ ಯಾರೋ ಹೇಳಿದ್ರು ನನಗೆ. ಹಂಗಾಗಿ ಜಾತ್ರೆಗೆಲ್ಲ ನಾವು ಹೋಗೋಕ್ಕಾಗಲ್ಲ. ಯಾಕಪ್ಪ ಅಂದರೆ ತುಂಬ ರಶ್ ಇರುತ್ತೆ, ನಿಂತ್ಕೊಳ್ಳೋಕೆ ಜಾಗ ಇರೋಲ್ಲ. ಸುಮ್ಮನೆ ಏನಕ್ಕೆ ಅಂದ್ಬಿಟ್ಟು ಹೋಗಲ್ಲ. ಫ್ರೀ ಇದ್ದಾಗ ಬಂದು ಈ ಥರ ನೋಡ್ಕೊಂಡು ಕೂತ್ಕೊಂಡು ಹೋದರೆ ಏನೋ ಒಂಥರ ಖುಷಿ ಆಗುತ್ತೆ. ಹಂಗಾಗಿ ಸುತ್ತಲೂ ಎಲ್ಲ ನೋಡಿ. ಅಲ್ಲೇ ಅವಾಗೆಲ್ಲ ಮಂಡೆ ಕೊಡ್ತಾ ಇದ್ದಿದ್ದು, ಎಲ್ಲ ಹೂವಿನ ಮಂಡೆ ಎಲ್ಲ ಕೊಡ್ತಾ ಇದ್ದಿದ್ದು ಅವಾಗ ಅಲ್ಲೇ. ಅದೆಲ್ಲ ನೋಡ್ತಾಯಿದ್ದೆ. ಸುತ್ತಲೂ ಒಂದು ರೌಂಡು ನಾನು ವೀಡಿಯೋ ಮಾಡಿದ್ದೀನಿ. ನೋಡಿ ಚೆನ್ನಾಗಿತ್ತು. ನನಗೂ ತುಂಬ ದಿನದ ಮೇಲೆ ಬಂದಲ್ಲ. ನಾನು ಅಂದ್ಕೊಂಡಿದ್ದೆ ಹೋಗೋಣ ಅಂತ, ಬಟ್ ಬರೋಕ್ಕಾಗಿರಲಿಲ್ಲ ಅಷ್ಟೇ. ಅದು ಯಾವ್ಯಾವ ಟೈಮಿಗೆ ಕರ್ಸ್ಕೋಬೇಕು ಅನ್ನೋದಿರುತ್ತಾ ಯಪ್ಪನ ಇಚ್ಛೆ. ನಾವು ಅಂದ್ಕೊಂಡಂಗೆ ಇಲ್ಲಿ ನಿಜವಾಗ್ಲೂ ಏನೂ ಆಗೋಲ್ಲ. ನಾನು ಸುಮಾರು ದೇವಸ್ಥಾನಗಳ್ನ ನೋಡೇ ಇಲ್ಲ ಇದುವರೆಗೂ. ಆದ್ರೂ ಈ ಬರಬೇಕು ಅಂದರೆ ಏನೋ ಒಂದು ಆ ಯಪ್ಪನ ಇಚ್ಛೆ ಇಲ್ಲದ್ದು ನಾವೆಲ್ಲೂ ಹೋಗೋಕ್ಕಾಗಲ್ಲ. ಆ ಯಪ್ಪನ ಇಚ್ಛೆ ಇರಬೇಕು. ನೋಡಿ, ಇದು ನಾನೇನು ತೋರಿಸ್ತಾ ಇದ್ದೀನಿ, ಇಲ್ಲಿ ನಮ್ಮ ಅಕ್ಕನ ಮಗನ ಮದುವೆ ಆಗಿತ್ತು. ಈ ಜಾಗ ಒಂದು ಸ್ವಲ್ಪ ಮುಂದೆ ಒಳಗಡೆ. ನಾನು ಒಳಕನ ಹೋಗಲಿಲ್ಲ. ಡೋರಲ್ಲೇ ಅಲ್ಲೇ ನಿಂತ್ಕೊಂಡು ನಾನು ವೀಡಿಯೋ ಮಾಡ್ಕೊಂಡೆ. ಅಲ್ಲೇ ನಮ್ಮ ಅಕ್ಕನ ಮಗನ ಮದುವೆ ಆಗಿದ್ದು. ನೋಡಿ, ಪ್ರಸಾದ ತಿನ್ಬರೋಣ ಬಾರಮ್ಮ ಅಂತೇಳಿ ಅಕ್ಕ ನಾನಿಬ್ಬರು ಹೋಗ್ತಾಯಿದ್ದೀವಿ. ಪ್ರಸಾದದ ರೂಮ್ ಹತ್ರ ಬಂದ್ವಿ. ಇಲ್ಲೂ ಹಂಗೆ ಕೈ ಮುಕ್ಕೊಂಡ್ವಿ. ಇಲ್ಲೂ ಕೈ ಮುಕ್ಕೊಂಡು ಒಳಗಡೆ ಬಂದ್ವಿ. ಅನ್ನ ಸಾಂಬಾರು ಮಜ್ಜಿಗೆ ಎಲ್ಲ ಕೊಟ್ಟಿದ್ದರು. ತುಂಬ ಬಿಸಿ ಅನ್ನ ತುಂಬ ಚೆನ್ನಾಗಿತ್ತು. ತಿಂದ್ಬಿಟ್ಟು ಹಂಗೆ ಈಚೆ ಬಂದ್ವಿ. ಈಚೆ ಬಂದು ಒಂದೆರಡು ಫೋಟೋಗಳು ತಗೊಂಡ್ವಿ. ಒಳಗಡೆ ಏನು ಫೋಟೋ ತಗೊಳಂಗಿಲ್ವಲ್ಲ, ಹಂಗಾಗಿ ಈಚೆ ಬಂದು ಫೋಟೋ ತಗೊಂಡ್ವಿ.
ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ನಿಮ್ಮೆಲ್ಲರಿಗೂ ಯಡಿಯೂರು ಸಿದ್ಧಲಿಂಗೇಶ್ವರ ಒಳ್ಳೇದು ಮಾಡಲಿ. ನನಗೆ ನನ್ನ ವಿಡಿಯೋ ನೋಡೋ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸಬ್ರು ಹಳಬ್ರು ಯಾರೆಲ್ಲ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ವಿಡಿಯೋನ. ಎಲ್ಲರಿಗೂ ಸ್ವಾಮಿ ಸಿದ್ಧಲಿಂಗೇಶ್ವರ ಒಳ್ಳೇದು ಮಾಡಲಿ. ಚೆನ್ನಾಗಿ ಕಾಣಿಸ್ತಿತ್ತು ಗೋಪುರ ಎಲ್ಲ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.